ನಮಸ್ಕಾರ ಸ್ನೇಹಿತರೆ, ಆಯುರ್ ಆರೋಗ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನೋಡಿ, ಇವತ್ತು ಒಂದು ಒಳ್ಳೆ ಜಾಗದಲ್ಲಿದ್ದೀನಿ. ಚಿತ್ರದುರ್ಗ ಕಲ್ಲಿನ ಕೋಟೆ ಅಲ್ಲಿದ್ದೀನಿ. ಅಲ್ಲಿಗೆ ಅನಿವಾರ್ಯ ಕಾರಣ ಬಂದಿದ್ದು ನಮ್ಮ ಗುರೂಜಿ ವೀರಣ್ಣವರು ಅಂತ ನೋಡೋಕ್ಕೆ, ಮತ್ತು ಮದೀನ್ ಅಂತ ಇವರಿಬ್ಬರು ವೈದ್ಯರುಗಳೇ, ನಮ್ಮ ನಾಟಿ ವೈದ್ಯರುಗಳೇ. ಇವರು ನುರಿತ ವೈದ್ಯರಾಗಿರ್ತಾರೆ. ಕಿಡ್ನಿ ಸ್ಟೋನ್ಗೆ ಮದೀನ್ ಅವರು, ಇವರು ತುಂಬ ಒಳ್ಳೆಯವರು. ನೋಡಿ, ಮೊಹಿಯುದ್ದೀನು ಆಗಲೇ ತೋರಿಸ್ದಂಗೆ ನಮ್ಮ ದೇವಸ್ಥಾನಕ್ಕೂ ಬಂದು ಇವರು ಭಾರಿ ಪ್ರೀತಿಯಿಂದ ನೋಡ್ಕೊತಾರೆ, ನಮ್ಮ ಗುರೂಜಿ ವೀರಣ್ಣವರು ಅಂತ. ಹೇಳಿ ಸರ್. ಈಗ ಕಿಡ್ನಿ ಸ್ಟೋನಿಗೆ ಎಲ್ಲ ಸರಳವಾಗಿ ಬಹಳಷ್ಟು ಜನಗಳಿಗೆ ಕಿಡ್ನಿ ಸ್ಟೋನ್ ಅಂದ್ರೆ ಯಾವ ರೀತಿ ಗುರುತಿಸಬೇಕಪ್ಪ ಅಂದ್ರೆ, ಸೊಂಟನಲ್ಲಿ ಬ್ಯಾಕ್ ಸೈಡ್ ನಲ್ಲಿ ಪೇನ್ ಬರ್ತದೆ. ಈ ಭಾಗದಲ್ಲಿ ಯಾವಾಗ ಜಾಸ್ತಿ ಪೇನ್ ಆಗೋದು, ಚುಚ್ಚೋದು, ಈ ರೀತಿ ಎರಡು ಭಾಗದಲ್ಲಿ ಆಗತ್ತೆ. ಆವಾಗ ಮೂತ್ರದಲ್ಲಿ ಸ್ವಲ್ಪ ಕ್ಲಿಯರ್ ಮೂತ್ರ ಬರಲ್ಲ, ಸ್ಟಾಪ್ ಆಗಿ ಬರೋ ಅಂಥದ್ದು ಕ್ಲಿಯರ್ ಬರಲ್ಲ. ಆವಾಗ ಸ್ಕ್ಯಾನಿಂಗ್ ಮಾಡಿದಾಗ ಇಷ್ಟು MM ಐತೆ ಅಂತ ಗೊತ್ತಾಗತ್ತೆ. ಎಷ್ಟು MM ಇರುತ್ತೋ ಅದ್ರ ಮೇಲೆ ಅದ್ರ ಚಿಕಿತ್ಸೆ ನಡೆಯುತ್ತೆ. ಈಗ ಸರಳವಾಗಿ ಎಲ್ಲರಿಗೆ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಕರಗಕ್ಕೆ ಮೂಲಿಕೆಗಳಲ್ಲಿ ಅಂದರೆ ಆನೆ ನೆಗ್ಲು ಅಂತಾರೆ, ಮಾಮೂಲಿ ನೆಗ್ಲು ಅಂತಲೂ ಹೇಳ್ಬೋದು. ಮಾಮೂಲಿ ನೆಗ್ಲು ಮುಳ್ಳು, ಅದಕ್ಕೆ ಸಂಸ್ಕೃತದಲ್ಲಿ ಗೋಕ್ಷುರ ಅಂತ ಹೇಳ್ತಾರೆ. ನೆಗ್ಲು ಮುಳ್ಳು, ಉರುಳಿ, ಆಮೇಲೆ ಪಾಷಾಣ ಬೇದಿ ಅಂತ, ಅದಕ್ಕೆ ಇನ್ನೊಂದೆಷ್ಟು ಸುಪ್ಪತ್ತಿಗೆ ಅಂತ ಹೇಳ್ತಾರೆ. ಈ ಪಾಷಾಣ ಬೇದಿ, ನೆಗ್ಲು ಮುಳ್ಳು, ಉರುಳಿ, ಈ ರೀತಿ ಈ ಮೂರು ಮೂಲಿಕೆಗಳು ಕಷಾಯ ಮಾಡಿ ನಾವು ಬೆಳಿಗ್ಗೆ ಸಂಜೆ ಸೇವನೆ ಮಾಡಿದ್ರೆ ಅದರಿಂದ ಏನಾಗುತ್ತೆ, ಕಿಡ್ನಿ ಸ್ಟೋನ್ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ಗಟ್ಟಿ ಕಲ್ಲು ಅಂತ ಅಂದ್ಕೊಂಡಿದ್ದೀವಿ. ಸ್ಟೋನ್ ಅಂದರೆ ಆ ರೀತಿ ಅಲ್ಲ. ಸ್ಟೋನ್ ಅಂದರೆ ಏನಪ್ಪ ಅಂದರೆ, ಅದು ಒಂದು ನೀರಿನಲ್ಲಿ ಇರೋಂಥ ಲವಣಗಳು ಸೇರ್ಕೊಂಡು ಒಂದು ಉಪ್ಪು ಫಾರಮ್ ಆಗೋ ಅಂತ ಅದು ಡಸ್ಟ್. ಅದು ಕ್ಯಾಲ್ಕುಲಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆ ಕ್ಯಾಲ್ಕುಲಸ್ ಏನು ಫಾರಮ್ ಆಗುತ್ತೆ, ಅದು ಈ ಸೇವನೆ ಮಾಡೋದ್ರಿಂದ ಅದರಲ್ಲಿ ಕಲ್ಲಿರೋದು ಸ್ಪ್ಲಿಟ್ ಆಗುತ್ತೆ, ಒಡೆದೋಗುತ್ತೆ. ಅದು ಬರ್ತಾ ಯಾವ ರೀತಿ ಏನಾಗುತ್ತೆ, ಯಾವ ರೀತಿ ಫಾರಮ್ ಆಗಿರುತ್ತೋ ಅದೇ ರೀತಿ ಡಿಸಾಲ್ವ್ ಆಗಿ ಅದರಿಂದ ಮೂತ್ರದಿಂದ ಹೋಗುತ್ತೆ. ಬೆಳಿಗ್ಗೆ ರಾತ್ರಿ ಸಂಜೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಚತುರ್ಮಾಂಸ ಕಷಾಯ 4 ಲೋಟ ನೀರು ಹಾಕಿ ಒಂದು 20 ಗ್ರಾಮ್ ಮೂಲಿಕೆಗಳು, ಈ 3 ಮೂಲಿಕೆಗಳು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದರಲ್ಲಿ 4 ಲೋಟ ನೀರು ಹಾಕಿ, ಸ್ಟೀಲಿನ ಲೋಟದಲ್ಲಿ, ಟೀ ಕುಡಿಯೋ ಲೋಟದಲ್ಲಿ 20 ಗ್ರಾಮ್ ಈ ಮೂಲಿಕೆ ಮಿಕ್ಸ್ ಮಾಡಿದ್ದು ಹಾಕಿ, ಅತೀ ಜಾಸ್ತಿ ಇವಾಗ ಹಾಕಬಾರ್ದು ಮೂಲಿಕೆ. ಎಲ್ಲವೂ 10 ಗ್ರಾಮ್ ಅಂದರೆ 3 ಮೂಲಿಕೆ 30 ಗ್ರಾಮ್ ಆಗುತ್ತೆ. 30 ಗ್ರಾಮ್ ಟೀರಿನ ಪಾತ್ರೆನಲ್ಲಿ ಹಾಕಿ ಕಷಾಯ ಮಾಡ್ಕೊಂಡು, ಚತುರ್ಮಾಂಸ ಕಷಾಯ ಮಾಡ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಸಂಜೆ ಸೇವನೆ ಒಂದು ವಾರ ಮಾಡೋದ್ರಲ್ಲಿ ಬಹಳಷ್ಟು ಕಿಡ್ನಿನಲ್ಲಿ ಫಾರಮ್ ಆಗಿರೋಂಥ ಸ್ಟೋನ್ ಏನಾಗುತ್ತೆ, ನಿಧಾನವಾಗಿ ಕರಗೋಗತ್ತೆ, ನೋವು ಕಡಿಮೆ ಆಗುತ್ತೆ. ನೋವು ತೀರಾ ಅತಿ ಜಾಸ್ತಿ ಆಗಿದ್ದರೆ ಏನು ಮಾಡಬೇಕು, ಒಂದು ತ್ರಿಫಲ ಗುಗ್ಗುಳ ತೊಗೋಬಹುದು. ತ್ರಿಫಲ ಗುಗ್ಗುಳ ಮಾತ್ರೆ ತೊಗೊಂಡ್ರೆ ಅದರಿಂದನೂ ನೋವು ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ಇದ್ದರೂ ಕಡಿಮೆ ಆಗುತ್ತೆ. ಅದರಲ್ಲಿ ಕೆಲವೊಬ್ಬರಿಗೆ ಮೂತ್ರದಲ್ಲಿ ರಕ್ತ ಬರ್ತದೆ, ಕಿಡ್ನಿ ಸ್ಟೋನ್ ಇದ್ರು ಅಂಥ ವಿಚಾರ ಇದ್ರು. ಅಂಥವ್ರಿಗೆ ಮೂತ್ರದಲ್ಲಿ 10 ಜನಕ್ಕೆ 50 ಜನಕ್ಕೆ ಒಬ್ಬರಿಗೆ ಆ ರೀತಿ ರಕ್ತ ಬರೋ ಅಂಥ ಸಮಸ್ಯೆ ಇರ್ತದೆ. 100ರಲ್ಲಿ 1-2ರಿಗೆ ಅಂಥ ಸಮಸ್ಯೆ ಇದ್ದಾಗ ಆವಾಗ ಜಾಲಿ ಚಕ್ಕೆನ ಸ್ವಲ್ಪ ಅದರಲ್ಲಿ ಬೆರೆಸ್ಕೊಂಡು, ಅದೇ ಕಷಾಯನಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ಕಲ್ಲು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸೇವನೆ ಮಾಡಿದ್ರೆ ಏನಾಗುತ್ತೆ, ಆ ರೀಸಸ್ನಲ್ಲಿ ರಕ್ತ ಬರೋ ಅಂಥ ಸಮಸ್ಯೆ ಒಂದೇ ದಿನದಲ್ಲಿ ಬೆಳಗ್ಗಿಂದ 2-3 ಸೇವನೆ ಮಾಡಿದ ತಕ್ಷಣವೇ ಅದು ನಿಂತೋಗುತ್ತೆ. ಇದು ಕಿಡ್ನಿ ಸ್ಟೋನಿಗೆ ಸರಳವಾಗಿರೋ ಅಂಥ ಮನೆಮದ್ದು ಪರಿಹಾರ. ಇದನ್ನು ಪೌಡರ್ ರೂಪದಲ್ಲೂ ಪೌಡರ್ ರೂಪದಲ್ಲಿ ಸೇವನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಪೌಡರ್ ರೂಪದಲ್ಲಿ ಬೇಸಿಗೆನಲ್ಲಿ ಪಾಷಾಣ ಬೇದಿ ಮತ್ತು ಈ ನೆಗ್ಲು ಸಿಕ್ಕಲ್ಲ ಅಲ್ಲ, ಅದು ಒಣಗಿಸ್ಕೊಂಡು ಮನೆಗೆ ಇಟ್ಕೊಂಡ್ರೆ ಒಣಗಿರೋದೇ ಚತುರ್ಮಾಂಸ ಕಷಾಯ ಮಾಡ್ಕೊಂಡ್ರು ಅದೇ ನಮ್ಮಂತ ವೈದ್ಯರುಗಳು ಮಾಡಿಕೊಡ್ಬೋದು. ಅವ್ರಿಗೆ ಗೊತ್ತಿರಲ್ಲ, ಪೇಷಂಟ್ಗಳಿಗೆ ಗೊತ್ತಾಗಲ್ಲ. 2 MM 4 MM ಸ್ಟೋನ್ ಇದ್ರೆ ಖಂಡಿತ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಇನ್ನ ಲವಣಗಳು ಕೊಡಬೇಕಾಗತ್ತೆ. ಕೆಲವೊಂದು ಲವಣಗಳೇ ಕೆಲವೊಂದು 4-5 ಲವಣಗಳು ಇದಾವೆ. ಆಮೇಲೆ ಅಲ್ಲ, ಲವಣ ಅಂದ್ರೆ ಇದು ಗೊತ್ತು, ಪೊಟ್ಯಾಷಿಯಂ ನೈಟ್ರೇಟ್ ಅಂತಾರೆ, ಸೂರುಪ್ಪು ಅಂತಾರೆ. ಅದು ಶುದ್ಧೀಕರಣ ಮಾಡಬೇಕಾಗತ್ತೆ. ಆಮೇಲೆ ಮೂಲಂಗಿ ಕ್ಷಾರ ಬೇಕಾಗತ್ತೆ. ಇಂಥವು 4-5 ಎಲ್ಲ ಕಾಂಬಿನೇಷನ್, ಸೌಳು ಹೂವು ಬೇಕಾಗತ್ತೆ. ಇಂಥವೆಲ್ಲ ಅದು ಪ್ರೊಫೆಷ್ನಲ್ ಮಾಡ್ತಾರೆ, ಅದು ಬೇಡ. ಈ ಮನೆ ಮದ್ದು ಈ ಮೂಲಿಕೆಯಿಂದ ಏನು ಹಾರ್ಮ್ಫುಲ್ ಆಗಲ್ಲ. ಈ 3-4 ಮೂಲಿಕೆ ಸೇರಿಕೊಂಡು ಸೇವನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು. ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಸೇವನೆ ಮಾಡಬೇಕು. ಕಿಡ್ನಿ ಸ್ಟೋನ್ ಇರೋ ಅಂಥವ್ರು ಏನು ತೊಗೋಬಾರ್ದಂದರೆ ಬೆಂಡೆಕಾಯಿ, ಟಮಾಟೆ ಹಣ್ಣು, ಆಮೇಲೆ ಆಲೂಗಡ್ಡೆ, ಆಮೇಲೆ ಹೂಕೋಸು, ಆಮೇಲೆ ಪನ್ನೀರ್ ಐಟಮು, ಮಿಲ್ಕ್ ಪ್ರಾಡಕ್ಟ್ ಜಾಸ್ತಿ, ಈ ರೀತಿ ಪದಾರ್ಥಗಳು ಸೇವನೆ ಮಾಡಬಾರ್ದು. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಕಲ್ಲಂಗಡಿ ಹಣ್ಣು ಸೇವನೆ ಮಾಡಬೇಕು, ಬಾದಾಮಿ ತಿನ್ಬೋದು,
ಬಾಳೆಹಣ್ಣು ತಿನ್ಬೋದು. ಪೊಟ್ಯಾಷಿಯಂ ಕಂಟೆಂಟ್ ಇರೋ ಅಂಥ ವಸ್ತುಗಳು ತೊಗೊಂಡ್ರೆ ಏನಾಗುತ್ತೆ, ಆ ಸ್ಟೋನ್ ಫಾರ್ಮ್ ಆಗಿರೋದು ಬೇಗ ಡಿಸಾಲ್ವ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಹುರುಳಿ ಕಷಾಯನೂ ತೊಗೋಬೋದು. ಈ ರೀತಿ ಸೇವನೆ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಸೇವೆ ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾವೊಬ್ಬರೇ ಸೇವೆ ಪಡ್ಕೊಬೇಕು ಅನ್ನೋದು ಏನೂ ಇರೋಲ್ಲ. ಎಲ್ಲೋ ಮನುಷ್ಯನಿಗೆ ಇದೋ ಕಾಯಿಲೆಗಳು ವಾಸಿ ಆದರೆ ಸರಿ. ಓಕೆ, ಥ್ಯಾಂಕ್ ಯು.